ವೀಕ್ಷಕರೇ, ಬ್ಲಾಕ್ಬಸ್ಟರ್ ಚಲನಚಿತ್ರ ಕಾಂತಾರ ಚಾಪ್ಟರ್ 1 ಕೆಲವು ಅಭಿಮಾನಿಗಳು ಈ ರೀತಿ ಸಂಭ್ರಮಿಸುತ್ತಿದ್ದಾರೆ. ಮುಖಕ್ಕೆ ಬಣ್ಣ ಬಳಿದುಕೊಂಡು ವೇಷಭೂಷಣ ಧರಿಸಿ ಚಿತ್ರಮಂದಿರಗಳಲ್ಲೇ ಭಾವಪರವಶರಾಗಿ ನಟಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಇದು ಶುದ್ಧ ಅಭಿಮಾನದಂತೆ ಕಾಣಿಸುತ್ತದೆ. ಆದರೆ ಈ ಸಂಭ್ರಮಾಚರಣೆಯು ಒಂದು ಪವಿತ್ರ ಮತ್ತು ಜೀವಂತ ಸಂಪ್ರದಾಯಕ್ಕೆ ಮಾಡುವ ಅಪಾಯಕಾರಿ ಅವಮಾನವಾಗಿದ್ದರೆ, ಕಾಂತಾರ ಚಿತ್ರದ ನಿರ್ಮಾಪಕರು, ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿ ಸೇರಿದಂತೆ ಅಭಿಮಾನಿಗಳು ಇದನ್ನು ನಿಲ್ಲಿಸುವಂತೆ ತುರ್ತು ಮತ್ತು ಪ್ರಾಮಾಣಿಕ ಸಾರ್ವಜನಿಕ ಮನವಿಯೊಂದನ್ನು ಮಾಡಿದ್ದಾರೆ. ಈ ಅನುಕರಣೆಗಳು ತಮ್ಮ ನಂಬಿಕೆಯ ವ್ಯವಸ್ಥೆಯನ್ನು ತುಚ್ಛೀಕರಿಸುವ ಎಂದಿದ್ದು, ಇದು ಇಡೀ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ತೀವ್ರವಾಗಿ ನೋವುಂಟು ಮಾಡುತ್ತದೆ ಎಂದು ಅವರು ಹೇಳಿದ್ದಾರೆ. ಹಾಗಾದರೆ ನಿರುಪದ್ರವಿಯಂತೆ ಕಾಣುವ ಈ ಅನುಕರಣೆಗಳನ್ನು ದೈವಕ್ಕೆ ಮಾಡಿದ ಅಪಹಾಸ್ಯ ಎಂದು ಏಕೆ ಕರೆಯಲಾಗುತ್ತಿದೆ? ಚಿತ್ರತಂಡದವರು ಯಾವುದಕ್ಕೆ ಹೆದರುತ್ತಿದ್ದಾರೆ? ಮತ್ತು ಈ ವಿವಾದವು ಸಿನಿಮಾ ಮೆಚ್ಚುಗೆ ಹಾಗೂ ಸಾಂಸ್ಕೃತಿಕ ಗೌರವದ ನಡುವಿನ ಗೆರೆಯ ಬಗ್ಗೆ ಒಂದು ದೊಡ್ಡ ಸಮಸ್ಯೆಯನ್ನು ಹೇಗೆ ಬಹಿರಂಗಪಡಿಸುತ್ತದೆ? ಪೂರ್ಣ ಚಿತ್ರಣವನ್ನು ಪಡೆಯಲು ನೀವು ಮೊದಲು ಈ ಎಲ್ಲದಕ್ಕೂ ಕಾರಣವಾದ ಸಿನಿಮಾವನ್ನು ಅರ್ಥಮಾಡಿಕೊಳ್ಳಬೇಕು. 2022ರ ಮೂಲ ಕಾಂತಾರ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಅದರ ಮುಂದುವರಿದ ಭಾಗ ಕಾಂತಾರ ಚಾಪ್ಟರ್ 1 ಕೇವಲ ಸಿನಿಮಾಗಳಲ್ಲ, ಅವು ಒಂದು ಸಾಂಸ್ಕೃತಿಕ ವಿದ್ಯಮಾನ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಈ ಚಿತ್ರಗಳು ಕರಾವಳಿ ಕರ್ನಾಟಕದ ತುಳುನಾಡಿನ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿವೆ. ಅವು ಭೂತ ಕೋಲ ಎಂಬ ದೈವಾರಾಧನೆಯ ಪ್ರಾಚೀನ ಆಚರಣೆಯನ್ನು ಜಾಗತಿಕ ಪ್ರೇಕ್ಷಕರಿಗೆ ತಲುಪಿಸಿದವು. ಈ ಚಿತ್ರಗಳು ತಮ್ಮ ಶಕ್ತಿಯುತ ಕಥಾಹಂದರಕ್ಕೆ ಮತ್ತು ಮುಖ್ಯವಾಗಿ ಈ ಪವಿತ್ರ ಪದ್ಧತಿಯನ್ನು ಅತ್ಯಂತ ನೈಜವಾಗಿ ಹಾಗೂ ಗೌರವಯುತವಾಗಿ ಚಿತ್ರಿಸಿದ್ದಕ್ಕಾಗಿ ವಿಶ್ವಾದ್ಯಂತ ಪ್ರಶಂಸೆ ಗಳಿಸಿದವು. ತೆರೆಯ ಮೇಲೆ ದೈವದ ಚಿತ್ರಣ, ಅಂದರೆ ಆಚರಣಕಾರನ ಮೈಮೇಲೆ ಬರುವ ದೈವಿಕ ಶಕ್ತಿ, ಈ ಚಿತ್ರಗಳ ಹೃದಯ ಮತ್ತು ಆತ್ಮವಾಗಿದೆ. ಆ ಶಕ್ತಿ ಸಹಜ, ಭಯಾನಕ ಮತ್ತು ಆಧ್ಯಾತ್ಮಿಕವಾಗಿ ಆವೇಶಭರಿತವಾಗಿತ್ತು. ಪ್ರೇಕ್ಷಕರು ಅದನ್ನು ಅನುಭವಿಸಿದರು ಮತ್ತು ಬಾಕ್ಸ್ ಆಫೀಸ್ ಸಂಖ್ಯೆಗಳು ಅದನ್ನು ಸಾಬೀತುಪಡಿಸಿದವು. ಆದರೆ ನಂತರ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಈ ಸಂಭ್ರಮವು ಕಥೆಯಿಂದ ಹೊರಬಂದು ನಿಜ ಜೀವನದಲ್ಲಿ ಹರಿಯಿತು. ಚಿತ್ರಗಳ ಭಾರೀ ಯಶಸ್ಸಿನ ನಂತರ ವಿಡಿಯೋಗಳು ವೈರಲ್ ಆಗಲಾರಂಭಿಸಿದವು. ಭಾವೋದ್ವೇಗಕ್ಕೆ ಒಳಗಾದ ಅಭಿಮಾನಿಗಳು ದೈವದ ಪಾತ್ರಗಳಂತೆ ವೇಷ ಧರಿಸಲಾರಂಭಿಸಿದರು. ತಮಿಳುನಾಡು ಮತ್ತು ಬೆಂಗಳೂರಿನ ಚಿತ್ರಮಂದಿರಗಳಿಂದ ಬಂದ ವಿಡಿಯೋಗಳಲ್ಲಿ ಮುಖಕ್ಕೆ ಬಣ್ಣ ಬಳಿದು ವೇಷಭೂಷಣ ಧರಿಸಿ ಸಿನಿಮಾದ ತೀವ್ರವಾದ ಆವೇಶದ ದೃಶ್ಯಗಳನ್ನು ಅನುಕರಿಸುತ್ತಿದ್ದರು. ಕೆಲವರು ಚಿತ್ರಮಂದಿರಗಳ ಹೊರಗೆ ಸೇರಿದ್ದ ಜನರಿಗಾಗಿ ದೈವದ ನರ್ತನವನ್ನು ಪುನರಾವರ್ತಿಸಿದರು. ಈ ಬಗ್ಗೆ ಅಂತರ್ಜಾಲದಲ್ಲಿ ತಕ್ಷಣವೇ 2 ಅಭಿಪ್ರಾಯಗಳು ಮೂಡಿದವು. ಕೆಲವರು ಇದನ್ನು ಹೃದಯಪೂರ್ವಕ ಗೌರವ ಎಂದು ಭಾವಿಸಿದರೆ, ಇನ್ನು ಕೆಲವರಿಗೆ, ವಿಶೇಷವಾಗಿ ತುಳು ಸಮುದಾಯದವರಿಗೆ, ಇದು ತೀವ್ರ ಕಳವಳಕಾರಿಯಾಗಿತ್ತು. ಅವರು ತಮ್ಮ ಪವಿತ್ರ ಆಚರಣೆಯನ್ನು ಸಾಮಾಜಿಕ ಮಾಧ್ಯಮದ ಒಂದು ಟ್ರೆಂಡ್ ಆಗಿ ಇಳಿಸುವುದನ್ನು ಕಂಡರು. ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ಅವರು ಮಾತ್ರವಲ್ಲ, ಈ ಸಂಪ್ರದಾಯವನ್ನು ಗೌರವಿಸಲು ದಣಿವರಿಯಿಲ್ಲದೆ ಶ್ರಮಿಸಿದ್ದ ಚಿತ್ರತಂಡದವರು ಆಘಾತಕ್ಕೊಳಗಾದರು. ಇದು ಒಂದು ಬಲವಾದ ಸಾರ್ವಜನಿಕ ಮನವಿಗೆ ಕಾರಣವಾಯಿತು. ಕಾಂತಾರ ಚಿತ್ರದ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲ್ಮ್ಸ್ ಅಧಿಕೃತ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿತು. ಅವರು ಪ್ರೇಕ್ಷಕರ ಅಪಾರ ಪ್ರೀತಿಗೆ ಧನ್ಯವಾದ ಅರ್ಪಿಸಿ ಈ ಅನುಕರಣೆಗಳನ್ನು ನಿಲ್ಲಿಸುವಂತೆ ದೃಢ ಮತ್ತು ಪ್ರಾಮಾಣಿಕ ಮನವಿ ಮಾಡಿದರು. ಅವರ ಹೇಳಿಕೆಯ ಒಂದು ಭಾಗ ಹೀಗಿತ್ತು: ಚಿತ್ರಗಳಲ್ಲಿ ತೋರಿಸಲಾದ ದೈವಾರಾಧನೆ ಅಥವಾ ದೈವಪೂಜೆ ಅತ್ಯಂತ ಪವಿತ್ರವಾದ ಆಧ್ಯಾತ್ಮಿಕ ಸಂಪ್ರದಾಯಕ್ಕೆ ಆಧಾರಿತವಾಗಿದೆ. ಇದನ್ನು ಹಾಸ್ಯಾಸ್ಪದವಾಗಿ ಎಣುಕು ಪ್ರದರ್ಶನ ಮಾಡುವಂತಿಲ್ಲ. ಇಂತಹ ಕೃತ್ಯಗಳು ನಮ್ಮ ನಂಬಿಕೆ ಮತ್ತು ಧಾರ್ಮಿಕ ಸಂವೇದನೆಯನ್ನು ಹೀನಗೊಳಿಸುತ್ತವೆ ಮತ್ತು ತುಳುನಾಡಿನ ಜನರ ಭಾವನೆಗಳಿಗೆ ತೀವ್ರ ನೋವುಂಟು ಮಾಡುತ್ತವೆ. ಈ ಸಂಪ್ರದಾಯದೊಂದಿಗೆ ಆಳವಾದ ವೈಯಕ್ತಿಕ ಸಂಪರ್ಕವನ್ನು ಹೊಂದಿರುವ ರಿಷಬ್ ಶೆಟ್ಟಿ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ಸಂದರ್ಶನದಲ್ಲಿ ಅವರು ತಮ್ಮ ನಿರಾಶೆಯನ್ನು ವ್ಯಕ್ತಪಡಿಸುತ್ತಾ, ಇಂತಹ ಕೃತ್ಯಗಳನ್ನು ನೋಡುವುದು ತುಂಬಾ ನೋವಿನ ಸಂಗತಿ ಮತ್ತು ಇದು ನಮ್ಮ ಭಾವನೆಗಳಿಗೆ ನೋವುಂಟು ಮಾಡುತ್ತದೆ ಎಂದು ಹೇಳಿದರು. ಚಿತ್ರೀಕರಣಕ್ಕೂ ಮುನ್ನ ದೈವದ ಅನುಮತಿ ಪಡೆದು ಪ್ರತಿಯೊಂದು ಧಾರ್ಮಿಕ ದೃಶ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಚಿತ್ರೀಕರಿಸಲಾಗಿತ್ತು ಎಂದು ಅವರು ವಿವರಿಸಿದರು. ಅದನ್ನು ವೈರಲ್ ವಿಡಿಯೋಗಳಿಗಾಗಿ ಒಂದು ಸಾಂದರ್ಭಿಕ ಪ್ರದರ್ಶನವಾಗಿ ನೋಡುವುದು ಅವರಿಗೂ ಮತ್ತು ಅವರ ಸಮುದಾಯಕ್ಕೂ ತೀವ್ರ ಅಸಮಾಧಾನವನ್ನುಂಟು ಮಾಡಿತ್ತು. ಹಾಗಾದರೆ ಇದು ಇಷ್ಟೊಂದು ದೊಡ್ಡ ವಿಷಯವೇಕೆ? ಸಿನಿಮಾದ ಪಾತ್ರವನ್ನು ಅನುಕರಿಸುವುದನ್ನು ಅಭಿಮಾನ ಎಂದು ಪರಿಗಣಿಸದೆ ದೈವನಿಂದನೆ ಎಂದು ಏಕೆ ಪರಿಗಣಿಸಲಾಗುತ್ತಿದೆ? ಉತ್ತರವನ್ನು ಅರ್ಥಮಾಡಿಕೊಳ್ಳಲು ನೀವು ದೈವ ಒಂದು ಪಾತ್ರವಲ್ಲ ಎಂಬುದನ್ನು ಅರಿಯಬೇಕು. ಅದು ದೇವರು. ಕಾಂತಾರ ಚಿತ್ರದ ಕೇಂದ್ರದಲ್ಲಿರುವ ಸಂಪ್ರದಾಯವೇ ಭೂತ ಕೋಲ. ಇದು ಶತಮಾನಗಳ, ಬಹುಶಃ ಸಹಸ್ರಮಾನಗಳಷ್ಟು ಹಳೆಯದಾದ ಒಂದು ಸಂಕೀರ್ಣ ದೈವಾರಾಧನಾ ಪದ್ಧತಿ. ಈ ಸಂಪ್ರದಾಯದಲ್ಲಿ ದೈವಗಳನ್ನು ಒಂದು ನಿರ್ದಿಷ್ಟ ಭೂಮಿ ಅಥವಾ ಹಳ್ಳಿಯ ರಕ್ಷಕ ಶಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. ಅವು ರಕ್ಷಕರು, ಮಾರ್ಗದರ್ಶಕರು ಮತ್ತು ನ್ಯಾಯವನ್ನು ನೀಡುವ ದೈವಿಕ ನ್ಯಾಯಾಧೀಶರು. ವಾರ್ಷಿಕ ಕೋಲ ಉತ್ಸವವು ಈ ದೈವಗಳು ಭೌತಿಕ ಜಗತ್ತಿನಲ್ಲಿ ಪ್ರಕಟಗೊಳ್ಳುತ್ತವೆ ಎಂದು ನಂಬಲಾಗುವ ಸಮಯ. ತರಬೇತಿ ಪಡೆದ, ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವಂಶಕ್ಕೆ ಸೇರಿದ ಆಚರಣಾಕಾರನು ಉಪವಾಸ ಮತ್ತು ಶುದ್ಧೀಕರಣದ ಮೂಲಕ ದಿನಗಟ್ಟಲೆ ಸಿದ್ಧನಾಗುತ್ತಾನೆ. ವಿಸ್ತಾರವಾದ ಬಣ್ಣಗಾರಿಕೆ, ವೇಷಭೂಷಣಗಳು ಮತ್ತು ಸಂಮೋಹಕ ಸಂಗೀತದ ಮೂಲಕ ಅವನು ಒಂದು ಮಾಧ್ಯಮವಾಗುತ್ತಾನೆ. ಮುಂದೆ ನಡೆಯುವುದು ಪ್ರದರ್ಶನವಲ್ಲ, ಅದು ದೈವದ ಆಗಮನ. ಸಮುದಾಯದ ನಂಬಿಕೆಯ ಪ್ರಕಾರ ಆಚರಣಕಾರನು ಆಗ ತಾನು ತಾನಾಗಿ ಉಳಿಯುವುದಿಲ್ಲ, ಅವನ ಮೇಲೆ ದೈವ ಆವಾಹನೆಯಾಗುತ್ತದೆ. ಈ ಸ್ಥಿತಿಯಲ್ಲಿ ಅವನು ದೈವವಾಣಿಯನ್ನು ನುಡಿಯುತ್ತಾನೆ, ವಿವಾದಗಳನ್ನು ಬಗೆಹರಿಸುತ್ತಾನೆ
ಆಶೀರ್ವಾದ ನೀಡುತ್ತಾನೆ ಮತ್ತು ಸಮುದಾಯವನ್ನು ಉತ್ತರದಾಯಿಯಾಗಿ ಮಾಡುತ್ತಾನೆ. ದೈವದ ಮುಂದೆ ಬಡ ಗ್ರಾಮಸ್ಥ ಮತ್ತು ಶ್ರೀಮಂತ ಜಮೀನುದಾರ ಇಬ್ಬರು ಸಮಾನರು. ಅಭಿಮಾನಿಗಳ ಅನುಕರಣೆಗಳು ಈ ನಿರ್ಣಾಯಕ ವ್ಯತ್ಯಾಸವನ್ನು ಕಡೆಗಣಿಸುತ್ತವೆ. ಕೋಲ ಕಟ್ಟುವ ವ್ಯಕ್ತಿಯು ಪಾತ್ರವನ್ನು ನಿರ್ವಹಿಸುವ ನಟನಲ್ಲ, ಅವನು ದೈವಕ್ಕೆ ಒಂದು ಮಾಧ್ಯಮ. ಇದೊಂದು ಪವಿತ್ರ ಆಧ್ಯಾತ್ಮಿಕ ಜವಾಬ್ದಾರಿ, ಮನರಂಜನೆಯಲ್ಲ. ಅಭಿಮಾನಿಗಳು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಮುಖಕ್ಕೆ ಬಣ್ಣ ಬಳಿದುಕೊಂಡು ಚಿತ್ರಮಂದಿರದಲ್ಲಿ ಭಾವಾವೇಶದ ಚಲನೆಗಳನ್ನು ಅನುಕರಿಸಿದಾಗ ಅವರು ಆಚರಣೆಯ ಸಂಪೂರ್ಣ ಆಧ್ಯಾತ್ಮಿಕ ಸಂದರ್ಭವನ್ನು ಕಸಿದುಕೊಳ್ಳುತ್ತಾರೆ. ಅವರು ಒಂದು ಆಳವಾದ ನಂಬಿಕೆಯ ಕೃತ್ಯವನ್ನು ಕೇವಲ ಪ್ರದರ್ಶನವಾಗಿ ಪರಿವರ್ತಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಕ್ಯಾಥೋಲಿಕ್ ಮಾಸ್ ಪ್ರಾರ್ಥನೆ ಬಗ್ಗೆ ಒಂದು ಸಿನಿಮಾ ನೋಡಿ ನಂತರ ಪಾದ್ರಿಯಂತೆ ವೇಷ ಧರಿಸಿ ಸಿನಿಮಾ ಲಾಬಿಯಲ್ಲಿ ತಮಾಷೆಗಾಗಿ ಜನರಿಗೆ ಬಿಸ್ಕತ್ತುಗಳನ್ನು ಹಂಚುವುದನ್ನು ಕಲ್ಪಿಸಿಕೊಳ್ಳಿ. ಆ ಕೃತ್ಯವು ಮೆಚ್ಚುಗೆಯಿಂದ ಬಂದಿರಬಹುದು, ಆದರೆ ಅದು ಪ್ರತಿನಿಧಿಸುವ ಜೀವಂತ ಸಂಸ್ಕೃತಿಗೆ ಮೂಲಭೂತ ಗೌರವದ ಕೊರತೆಯನ್ನು ತೋರಿಸುತ್ತದೆ. ಕಾಂತಾರ ಚಿತ್ರದ ನಿರ್ಮಾಪಕರು ತಮ್ಮ ಚಿತ್ರಗಳನ್ನು ಈ ಭಕ್ತಿಯನ್ನು ಗೌರವಯುತವಾಗಿ ಚಿತ್ರಿಸಲು ಮತ್ತು ದೈವಗಳ ಮಹಿಮೆಯನ್ನು ಆಚರಿಸಲು ರಚಿಸಲಾಗಿದೆ ಎಂದು ಹೇಳಿದ್ದಾರೆ. ಇದರ ಗುರಿ ತುಳು ಪರಂಪರೆಯ ಬಗ್ಗೆ ಅರಿವು ಮತ್ತು ಗೌರವವನ್ನು ಹರಡುವುದೇ ಆಗಿತ್ತು, ಅದನ್ನು ಪ್ರದರ್ಶನ ಕಲೆಗೆ ಹೊಸ ಮಾದರಿಯನ್ನು ಒದಗಿಸುವುದಕ್ಕಾಗಿ ಅಲ್ಲ. ತುಳು ಸಮುದಾಯಕ್ಕೆ ತಮ್ಮ ದೇವರುಗಳನ್ನು ಲೈಕ್ಸ್ ಮತ್ತು ಶೇರ್ಗಳಿಗಾಗಿ ಅನುಕರಿಸುವುದನ್ನು ನೋಡುವುದು ಕೇವಲ ಅವಮಾನಕರವಲ್ಲ, ಇದು ಅವರ ಅಸ್ಮಿತೆಯ ತಿರುಳಾಗಿರುವ ನಂಬಿಕೆ ವ್ಯವಸ್ಥೆಯನ್ನು ತುಚ್ಛೀಕರಿಸುವ ಆಳವಾದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಗಾಯವಾಗಿದೆ. ಇದು ಅಭಿಮಾನಿಗಳ ಉತ್ಸಾಹವು ಸಾಂಸ್ಕೃತಿಕ ಪಾವಿತ್ರ್ಯದೊಂದಿಗೆ ನೇರವಾಗಿ ಸಂಘರ್ಷಕ್ಕಿಳಿಯುವ ಒಂದು ಸಂಕೀರ್ಣ ವಿಷಯ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಯಲು ನಾನು ಬಯಸುತ್ತೇನೆ. ಒಂದು ಚಲನಚಿತ್ರವನ್ನು ಸಂಭ್ರಮಿಸುವುದು ಮತ್ತು ಅದು ಚಿತ್ರಿಸುವ ಸಂಸ್ಕೃತಿಯನ್ನು ಗೌರವಿಸುವುದರ ನಡುವೆ ಎಲ್ಲಿ ಗೆರೆ ಎಳೆಯಬೇಕು? ನಿಮ್ಮ ಆಲೋಚನೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ಕಾಂತಾರ ವಿವಾದ ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ, ಇದು ಸಿನಿಮಾದ ಪ್ರಭಾವ ಮತ್ತು ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸುವಾಗ ಬರುವ ಜವಾಬ್ದಾರಿಯ ಬಗ್ಗೆ ಒಂದು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕುತ್ತದೆ. ಕಾಂತಾರ ಒಂದು ಅದ್ಭುತವಾದ ಕೆಲಸ ಮಾಡಿತು. ಅದು ಅತ್ಯಂತ ಸ್ಥಳೀಯ, ಪ್ರಾಚೀನ ಸಂಪ್ರದಾಯವನ್ನು ಲಕ್ಷಾಂತರ ಜನರಿಗೆ ಸಂವೇದನಾಶೀಲ ಮತ್ತು ಸುಲಭವಾಗಿ ತಲುಪುವಂತೆ ಮಾಡಿತು. ಇದು ತುಳು ಸಮುದಾಯದಲ್ಲಿ ಅಪಾರ ಹೆಮ್ಮೆಯನ್ನು ಮೂಡಿಸಿತು ಮತ್ತು ಅವರ ಪರಂಪರೆಯ ಬಗ್ಗೆ ಜಾಗತಿಕ ಕುತೂಹಲವನ್ನು ಕೆರಳಿಸಿತು. ಆದರೆ ಅನೇಕರು ಹೇಳುವಂತೆ, ಜನಪ್ರಿಯತೆ ಎನ್ನುವುದು ಎರಡು ಅಲಗಿನ ಕತ್ತಿ. ಪವಿತ್ರವಾದದ್ದು ಮುಖ್ಯವಾಹಿನಿಗೆ ಬಂದಾಗ ಅದು ವಿರೂಪಗೊಂಡು ವ್ಯಾಪಾರೀಕರಣಗೊಳ್ಳುವ ಅಪಾಯವಿರುತ್ತದೆ. ಒಂದು ಪವಿತ್ರ ಆಚರಣೆಯು ಅದರ ಸಂದರ್ಭ ಮತ್ತು ಅರ್ಥವನ್ನು ಕಳೆದುಕೊಂಡು ಕೇವಲ ವೈರಲ್ ಆಗುವ ಸೌಂದರ್ಯದ ವಸ್ತುವಾಗಬಹುದು. ರಿಷಬ್ ಶೆಟ್ಟಿಯಂತಹ ಚಿತ್ರನಿರ್ಮಾಪಕರು ನಡೆಯಬೇಕಾದ ಹಗ್ಗದ ಮೇಲಿನ ನಡಿಗೆ ಇದು. ಅವರು ತಮ್ಮ ಸಂಸ್ಕೃತಿಯ ಸೌಂದರ್ಯವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ, ಆದರೆ ಅದನ್ನು ತುಚ್ಛೀಕರಿಸುವುದರಿಂದ ರಕ್ಷಿಸಲೂ ಬೇಕು. ಚಿತ್ರತಂಡವು ಮೊದಲು ಕಾನೂನು ಕ್ರಮದ ಎಚ್ಚರಿಕೆ ನೀಡಿ ನಂತರ ವಿರೋಧ ವ್ಯಕ್ತವಾದಾಗ ಅದನ್ನು ಹೆಚ್ಚು ಗೌರವಾನ್ವಿತ ಸಾರ್ವಜನಿಕ ಮನವಿಯಾಗಿ ಬದಲಿಸಿತು ಎಂದು ವರದಿಯಾಗಿದೆ. ಈ ಬದಲಾವಣೆಯು ಪರಿಸ್ಥಿತಿಯ ಸಂಕೀರ್ಣತೆಯನ್ನು ಎತ್ತಿ ತೋರಿಸುತ್ತದೆ. ಅವರು ತಮ್ಮ ಸಂಸ್ಕೃತಿಯನ್ನು ಇತರರಿಂದ ದೂರವಿಡಲು ಬಯಸುವುದಿಲ್ಲ, ಆದರೆ ಅದಕ್ಕೆ ಸಲ್ಲಬೇಕಾದ ಗೌರವ ಸಿಗಬೇಕೆಂದು ಹತಾಶರಾಗಿದ್ದಾರೆ. ಈ ಸಮಸ್ಯೆಯು ಆಧುನಿಕ ಅಭಿಮಾನಿ ಸಂಸ್ಕೃತಿಯಿಂದ ಮತ್ತಷ್ಟು ಹೆಚ್ಚಾಗಿದೆ. ಸಾಮಾಜಿಕ ಮಾಧ್ಯಮಗಳ ಯುಗದಲ್ಲಿ ಭಾಗವಹಿಸುವಿಕೆಯೇ ಎಲ್ಲವೂ. ಅಭಿಮಾನಿಗಳು ಕೇವಲ ಮಾಧ್ಯಮವನ್ನು ವೀಕ್ಷಿಸುವುದಿಲ್ಲ, ಅವರು ಅದರೊಂದಿಗೆ ಸಂವಹನ ನಡೆಸುತ್ತಾರೆ, ಅದನ್ನು ಮರುಮಿಶ್ರಣ ಮಾಡುತ್ತಾರೆ ಮತ್ತು ಅದನ್ನು ಪ್ರದರ್ಶಿಸುತ್ತಾರೆ. ಇದು ಅದ್ಭುತವಾದ ಸಮುದಾಯ ಭಾವನೆಯನ್ನು ಸೃಷ್ಟಿಸಬಹುದು, ಆದರೆ ಇದು ಅಪಾಯಕಾರಿ ಮಾಲೀಕತ್ವದ ಭಾವನೆಗೂ ಕಾರಣವಾಗಬಹುದು. ಒಂದು ಸಿನಿಮಾದ ಪಾತ್ರವು ಮೀಮ್ ಅಥವಾ ಇನ್ಸ್ಟಾಗ್ರಾಮ್ ಚಾಲೆಂಜ್ ಆದಾಗ ಮೂಲ ಸಂದರ್ಭವು ಸಂಪೂರ್ಣವಾಗಿ ಕಳೆದು ಹೋಗಬಹುದು. ಆದರೆ ದೈವವು ಸಿನಿಮೀಯ ವಿಶ್ವದ ಕಾಲ್ಪನಿಕ ಪಾತ್ರವಲ್ಲ, ಅದು ನಿಜವಾದ ದೈವ, ನಿಜವಾದ ಜನರಿಂದ ಪೂಜಿಸಲ್ಪಡುವ ಶಕ್ತಿ. ಹೊಂಬಾಳೆ ಫಿಲ್ಮ್ಸ್ ಮತ್ತು ರಿಷಬ್ ಶೆಟ್ಟಿಯವರ ತುರ್ತು ಮನವಿಯು ಒಂದು ನಿರ್ಣಾಯಕ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಮ್ಮನ್ನು ಪ್ರೇಕ್ಷಕರಾಗಿ ಕೇವಲ ಗ್ರಾಹಕರಾಗುವುದಕ್ಕಿಂತ ಹೆಚ್ಚಾಗಿರಲು ಕೇಳುತ್ತದೆ. ಇದು ನಮ್ಮನ್ನು ಪ್ರಜ್ಞಾಪೂರ್ವಕವಾಗಿ, ಗೌರವಯುತವಾಗಿ ಮತ್ತು ಅರಿವಿನಿಂದ ಇರಲು ಕೇಳುತ್ತದೆ. ಕೆಲವು ವಿಷಯಗಳು ಕೇವಲ ಕಂಟೆಂಟ್ ಗಿಂತ ಹೆಚ್ಚಿನವು. ಅವು ಸಂಸ್ಕೃತಿ, ಅವು ನಂಬಿಕೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಂತೆ ಇದು ಕರೆಯಾಗಿದೆ. ಕೊನೆಯಲ್ಲಿ ಕಾಂತಾರ ಚಿತ್ರತಂಡದ ಸಂದೇಶ ಸರಳವಾಗಿದೆ: ಕಲೆಯನ್ನು ಪ್ರಶಂಸಿಸಿ, ಆದರೆ ದಯವಿಟ್ಟು ಅದು ಬಂದ ಸಂಸ್ಕೃತಿಯನ್ನು ಗೌರವಿಸಿ. ಈ ಚಿತ್ರವು ಒಂದು ಪವಿತ್ರ ಜಗತ್ತನ್ನು ಪರಿಚಯಿಸುವ ಕಿಟಕಿಯಾಗಿತ್ತು, ಆ ಜಗತ್ತನ್ನು ವೇಷಭೂಷಣದ ಪಾರ್ಟಿಯನ್ನಾಗಿ ಮಾಡಲು ನೀಡಿದ ಆಹ್ವಾನವಾಗಿರಲಿಲ್ಲ. ಅಭಿಮಾನಿಗಳಿಂದ ಬಂದ ಅಗಾಧವಾದ ಉತ್ಸಾಹವು ಚಿತ್ರದ ಶಕ್ತಿಗೆ ಸಾಕ್ಷಿಯಾಗಿದೆ, ಆದರೆ ಆ ಉತ್ಸಾಹವನ್ನು ತಿಳುವಳಿಕೆ ಮತ್ತು ಗೌರವದ ಕಡೆಗೆ ಹರಿಸಬೇಕು, ಸಾಂದರ್ಭಿಕ ಅನುಕರಣೆಯ ಕಡೆಗಲ್ಲ. ಚಿತ್ರತಂಡವು ಈ ಚಿತ್ರಣಗಳ ಆಧ್ಯಾತ್ಮಿಕ ಮಹತ್ವವನ್ನು ಗುರುತಿಸಿ ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ಎಲ್ಲರನ್ನೂ ಒತ್ತಾಯಿಸಿದೆ. ಇದರಿಂದ ಅವರು ಆಚರಿಸಿದ ಭಕ್ತಿಯನ್ನು ಎಂದಿಗೂ ಲಘುವಾಗಿ ಪರಿಗಣಿಸಲಾಗುವುದಿಲ್ಲ. ಪವಿತ್ರ ಸಂಪ್ರದಾಯಗಳನ್ನು ತೆರೆಗೆ ತರುವಾಗ ನಿರ್ಮಾಪಕರು ಮತ್ತು ಪ್ರೇಕ್ಷಕರ ಕರ್ತವ್ಯಗಳ ಬಗ್ಗೆ ಅವರು ಒಂದು ಮಹತ್ವದ ಸಂವಾದವನ್ನು ಪ್ರಾರಂಭಿಸಿದ್ದಾರೆ. ವೀಕ್ಷಕರೇ, ಇದು ನಮಗೆಲ್ಲರಿಗೂ ಉಳಿಸುವ ಅಂತಿಮ ಪ್ರಶ್ನೆ ಏನೆಂದರೆ, ನಮ್ಮದಲ್ಲದ ಸಂಸ್ಕೃತಿಗಳಿಂದ ಬರುವ ಮಾಧ್ಯಮವನ್ನು ನಾವು ವೀಕ್ಷಿಸುವಾಗ ನಿರುಪದ್ರವಿ ಗೌರವ ಮತ್ತು ಅಪಾಯಕಾರಿ ತುಚ್ಛೀಕರಣದ ನಡುವೆ ನಾವು ಎಲ್ಲಿ ಗೆರೆ ಎಳೆಯುತ್ತೇವೆ, ಮತ್ತು ಆ ಗೆರೆಯನ್ನು ಎಳೆಯುವ ಜವಾಬ್ದಾರಿ ಯಾರದು? ನಿಮ್ಮ ಅಂತಿಮ ಆಲೋಚನೆಗಳನ್ನು ಕೆಳಗೆ ಹಂಚಿಕೊಳ್ಳಿ.